ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಂದೀಶ್. ನಾನಿವತ್ತು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇನೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಇಲ್ಲಿಯೂ ಕೂಡ ಕಾಂಗ್ರೆಸ್ನವರೇ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಈ ಮೀಸಲು ಕ್ಷೇತ್ರದಲ್ಲಿ 3ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿರುವಂತಹ ನರೇಂದ್ರ ಸ್ವಾಮಿ ಕ್ಷೇತ್ರದ ಜನರಿಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ದಾರಾ? ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಂತಹ ಭರವಸೆಗಳನ್ನು ಈಡೇರಿಸ್ತಿದ್ದಾರಾ? ಅವರ ಕಷ್ಟಗಳಿಗೆ ಸ್ಪಂದಿಸಿ ಪರಿಹಾರವನ್ನು ಕಂಡುಕೊಡ್ತಾ ಇದ್ದಾರಾ? ಇದೆಲ್ಲದರ ಬಗ್ಗೆ ಜನರಿಂದಲೇ ಅಭಿಪ್ರಾಯ ಸಂಗ್ರಹಿಸಿ ಬರೋಣ ಬನ್ನಿ. ಸದ್ಯ ನಾನೀಗ ಮಳವಳ್ಳಿ ಪಟ್ಟಣದ ಅನಂತರಾಮನ್ ಸರ್ಕಲ್ನಲ್ಲಿದ್ದೇನೆ. ಒಂದಷ್ಟು ಸಾರ್ವಜನಿಕರಿದ್ದಾರೆ, ನೇರವಾಗಿ ಮಾತನಾಡಿಸ್ತೇನೆ. ಅಲ್ಲ, ಮಳವಳ್ಳಿ ತಾಲೂಕಲ್ಲಿ ಮಳವಳ್ಳಿ ನರೇಂದ್ರ ಸ್ವಾಮಿ ಗೆದ್ದುತ್ತವಿಂದ ಮಳವಳ್ಳಿ ಟೌನಲ್ಲಿ ಅಲ್ಲಿ ತಾಲೂಕಾದಂಥ ಅಲ್ಲಿ ಅಭಿವೃದ್ಧಿ ಕೆಲಸಗಳು ತುಂಬ ಅಚ್ಚುಕಟ್ಟಾಗಿ ನಡೀತಾ ಇದೆ. ಇಲ್ಲೆಲ್ಲ ನೀರೆಲ್ಲ ನಿಂತ್ಕೊತಿತ್ತು. ಆ ಪಾಪ ಸಾರ್ವಜನಿಕರು ಬಂದು ವಹಿವಾಟು ಏನೇ ಒಂದು ಬಸ್ಸು ಕಾರು ಬಂದ್ರೂ ಭಾರಿ ತೊಂದರೆ ಆಯ್ತಿತ್ತು. ಇವತ್ತು ಈ ಲೆವೆಲ್ಗೆ ಒಂದು ಮಟ್ಟಕ್ಕೆ ತಗೊಬಂದವ್ರೆ ಅಂದರೆ ಆ ಅಭಿವೃದ್ಧಿಗೆ ನರೇಂದ್ರ ಸ್ವಾಮಿಯವರೇ ಕಾರಣ. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಸರ್? MLA 10ಕ್ಕೆ 10 ಕೊಡ್ತೀವಿ ನಾವು. ಪೂರ್ತಿ ಕರ್ನಾಟಕ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ನಮ್ಮ ಮುಸ್ಲಿಂ ಜನಾಂಗಕ್ಕೆ ಮೈನಾರಿಟೀಸಲ್ಲಿ 1 ಕೋಟಿ ಪೇಟೆಗೆ 50 ಲಕ್ಷ ಕೋಟೆಗೆ ಪ್ರತಿಯೊಂದು ಕೆಲಸ ಚೆನ್ನಾಗಿ ಮಾಡಿಸ್ತವೆ. ಇಂಥ ಶಾಸಕನು ಪಡೆದಿದ್ದೀವಿ ಅಂದರೆ ನಮ್ಗೆ ಭಾಳ ಸಂತೋಷ ಇದೆ. ಆಮೇಲೆ ಇದು ಮಾರ್ಕ್ಸ್ ಕೊಡ್ತೀರಾ? 10ಕ್ಕೆ 10 ಮಾರ್ಕ್ಸು, 10ಕ್ಕೆ 10 ಮೇಲೆ ಇನ್ನೂ 10 ಮಾರ್ಕ್ಸು, 100 ಮಾರ್ಕ್ಸ್ ಒಳಗೆ ಒಟ್ಟು 10 ಮಾರ್ಕ್ಸ್ ಇಲ್ಲ 100 ಮಾರ್ಕ್ಸು. ಮಳವಳ್ಳಿ ಪಟ್ಟಣಕ್ಕೆ ಒಂದು ಮಾದರಿಯಾಗಿ ಕೆಲಸ ಮಾಡ್ತಾವೆ. ರಸ್ತೆಗಳಿರ್ಬೋದು, ಆಸ್ಪತ್ರೆ ಹದಗೆಟ್ಟೋಗಿತ್ತು, ಆಸ್ಪತ್ರೆ ಇವತ್ತು ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ? ಆಗ್ತೈತೆ ಸರ್. ಏನೇನು ಆಗ್ತಾ ಇದೆ? ಅದೇ ಇಲ್ಲಿ ರಸ್ತೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಚರಂಡಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಯಾರಿಗೇನಾದರೂ ಪ್ರಾಬ್ಲಮ್ ಆದರೆ ಎಲ್ಲ ಬಗೆಹರಿಸ್ತಾರೆ. ಒಟ್ನಲ್ಲಿ ಎಲ್ರಿಗೂ ಸ್ಪಂದನೆ ಮಾಡ್ತಾರೆ. ಬಡವ್ರಿಗಾಗಲಿ ಶ್ರೀಮಂತರಿಗಾಗಲಿ ಯಾವುದೇ ವ್ಯತ್ಯಾಸ ಏನು ಮಾಡದೆ ಒಟ್ಟಿನಲ್ಲಿ ಎಲ್ರಿಗೂ ಈಕ್ವಲ್ ಆಗಿ ಸ್ಪಂದಿಸ್ತಾರೆ. ಮೇನ್ ರೋಡ್ನಲ್ಲಿ ಏನು ಮಾಡ್ತಾರೆ ಅಷ್ಟಕ್ಕೆ ಮಾತ್ರ ಸೀಮಿತ ಜಾಪಿ ಆಗ್ತಿದ್ದಾರೆ ಅಷ್ಟೇ. ರೋಡ್ಗಳು, ಚರಂಡಿಗಳು ಸರಿಯಾಗಿ ಇಲ್ಲಿ ನೋಡಿ. ಇಲ್ಲಿ ಇದು ಗೌರ್ಮೆಂಟ್ಸ್ ಗರ್ಸೈ ಸ್ಕೂಲಲ್ಲಿ ಈ ಚರಂಡಿ ಇದೆ ನೋಡಿ. ಇಲ್ಲಿ ಚರಂಡಿ ಇದೆಯನ್ರಿ? ಇಲ್ಲಿ ಇಲ್ಲ. ಕರೆಕ್ಟಾಗಿ ಚರಂಡಿ ಮಾಡಬೇಕು. ರೋಡ್ಗಳು ಮಳವಳ್ಳಿ ಪಟ್ಟಣ ಅಂತಂದರೆ ಎಷ್ಟು ಜನಸಂಖ್ಯೆ ಇದೆ, ಆಧಾರದ ಮೇಲೆ ಮಳವಳ್ಳಿನ ಯಾವ ರೀತಿ ಅಭಿವೃದ್ಧಿ ಕಡೆ ಕೊಂಡೊಯ್ಬೇಕು ಅಂಥದ್ದು ಕಾಣ್ತಾ ಇಲ್ಲ. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು ಸರ್? ನಿಮ್ಮ MLA ಸರ್ ಕೊಡ್ತೀರಿ 0.2 ಸರ್. ನಾವು 1 ಪಾಯಿಂಟ್ ಕೊಡಲ್ಲ. ಸದ್ಯ ನಾನು ಚಿಕ್ಕಮಲಗೂಡು ಗ್ರಾಮದಲ್ಲಿದ್ದೇನೆ. ಇಲ್ಲೊಂದಷ್ಟು ಜನರಿದ್ದಾರೆ, ಮಾತನಾಡಿಸ್ತೀನಿ. ಅಭಿವೃದ್ಧಿ ಕೆಲಸಗಳನ್ನ ಬರೀ ಗುದ್ಲಿ ಪೂಜೆ ಮಾಡ್ಕೊಂಡು ಹೋಯ್ತಾವ್ರೆ. ಎಲ್ಲ ರೋಡ್ಗಳು ಅಷ್ಟೇ, ಎಲ್ಲ ಕಾಮಗಾರಿಗಳನ್ನೂ ಅಷ್ಟೇ, ಯಾವುದನ್ನು ಗುದ್ಲಿ ಪೂಜೆ ಮಾಡ್ತಾವ್ರೆ ಅಷ್ಟೇ. ಯಾವುದೂ ಕೆಲಸಗಳು ನಡೀತಾ ಇಲ್ಲ, ಯಾವುದೂ ನಡೀತಾ ಇಲ್ಲ. ಅಂದಾನೆ ಫೀಲ್ಡಲ್ಲಿ ಸುಮಾರು ಗುದ್ಲಿ ಪೂಜೆಗಳದು, ಆ ಕೆಲಸಗಳು ಪೆಂಡಿಂಗ್ ಇದೆ. ಇಲ್ಲಿ ಮೊಳೆ ರೋಡ್ ಇದೆ, ಈ ಅಣಸಾಲೆ ಈ ರೋಡ್ ಇದೆ, ಕಾಗೇಪುರ ಬಿಲ್ಡಿಂಗ್ ಕಾಗೇಪುರ ಕಂಠ ರೋಡ್ ಇದೆ. ಯಾವುದೂ ಕೆಲಸಗಳು ಆಯ್ತಾ ಇಲ್ಲ. ಕೆರೆ ಹೂಳೆತ್ತಿದ್ರು ಅದು ಕಾಮಗಾರಿ ಅರ್ಧಕ್ಕೆ ಮುರುಗಡೆ ಮಾಡಿ ಕುಣ್ಸವ್ರೆ. ಅದನ್ನು ಕೆರೆದು ಎಲ್ಲ ಸೆತ್ತ ಬೆಳ್ಕೊಂಡದ, ಅದನ್ನೂ ಮಾಡಿಲ್ಲ. MLA ಬರ್ತಾರೆ, ಗುದ್ಲಿ ಪೂಜೆ ಮಾಡ್ತಾರೆ, ಒಯ್ತಾರೆ ಅಷ್ಟೇ. ಏನು ಯಾವ ಕೆಲಸ ಕಾರ್ಯಗಳು ಏನೂ ನಡೀತಾ ಇಲ್ಲ. ಈ ರೋಡು ಸ್ಯಾಂಕ್ಷನ್ ಆಗಿ ಸುಮಾರು 5 ವರ್ಷ ಆಗಿದೆ. ಬರೋದು ಅದನ್ನು ಇದು ಮಾಡಿ ಕ್ಲೀನಿಂಗ್ ಮಾಡೋದು, ಹೋಗೋದು ಅಷ್ಟೇ ಇದು ಮಾಡ್ತಾಯಿದ್ದಾರೆ. ಇನ್ನು ಬೇರೆ ರೀತಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಏನೂ ನಡೀತಾ ಇಲ್ಲ. ಮತ್ತು ಊರಿಂದ ಹೊರಗಡೆಗೆ ಹಾಸ್ಪಿಟ್ಲಿಗೆ ಅಂತ ಗುದ್ಲಿ ಪೂಜೆ ಮಾಡಿದ್ದಾರೆ. ಆ ರೋಡು ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅದು ಈ ರೀತಿಯಿಂದ ಅವರು MLA ಕೈಗೂ ಸಿಗ್ತಾ ಇಲ್ಲ, ಬಾಯಿಗೂ ಸಿಗ್ತಾ ಇಲ್ಲ. ಬರ್ತಾರೆ, ವಿಸಿಟ್ ಕೊಡ್ತಾರೆ, ಒಯ್ತಾರೆ ಅಷ್ಟೇ. ಗ್ಯಾರಂಟಿಗಳೆಲ್ಲ ಬರ್ತಾ ಇದೆ, ಅನುಕೂಲ ಆಗ್ತಾ ಇದೆಯಾ ಬಡವ್ರಿಗೆ? ಆಯ್ತಾ ಇದೆ, ಲೆಂಗ್ಸರಿಗೆ ಆಯ್ತಾ ಇದೆ ಅಷ್ಟೇ, ಏನು ಪ್ರಯೋಜನ ಇಲ್ಲ. ಒಂದು DAP ಮೂಟೆ 100 ರೂಪಾಯಿ 900 ರೂಪಾಯಿ ಇತ್ತು, 1,500 ಆಗಿದೆ. ಅಲ್ಲಿ ಕಿತ್ತಿ ಇಲ್ಲಿ ಕೊಡ್ತಾವ್ರೆ ಅಷ್ಟೇ, ಅದರಲ್ಲಿ ಏನು ಪ್ರಯೋಜನ ಇಲ್ಲ. ಹಾಂ, ಒಂದೇ ಎಲ್ಲ ಪ್ರತಿಯೊಂದು ರೈಟು ಜಾಸ್ತಿ. ಅಂದರೆ ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ಕಿತ್ಕೊಳ್ತಾರೆ. ಹಾಂ ಅಷ್ಟೇ. ನಮ್ಮದು ನಮಗೆ ಕೊಡ್ತಾವ್ರೆ ಅಷ್ಟೇ ಹೊರತು ಅವ್ರೇನು ಮಾಡ್ದಂಗೆ ಆಗಿಲ್ಲ. ಫಸ್ಟು ಓದ್ಸಲ್ಲಿ ಮಾಡಿದ್ದಾರೆ, ಇಲ್ಲ ಅಂತೇಳ. ಓದ್ ಬರೋದು ಅದು ಇದು ಎಲ್ಲ ಮಾಡ್ತಾಯಿದ್ರು. ಈ ಬಾರಿ 1 ವರ್ಷದಿಂದ ಈಚೆಗೆ ಏನು ಇದು ಮಾಡಿಲ್ಲ. ಎಲ್ಲರೂ ಮುಂದಕ್ಕೆ ಮಾಡ್ಬೋದು. ಇನ್ನೂ 4 ವರ್ಷ ಟೈಮ್ ಇದೆ. ಇನ್ನೊಂದು ಅವರು 3 ವರ್ಷ ಇರುವೆ. ಅದಕ್ಕೋಸ್ಕರ ನೋಡೋಣ ಮುಂದೆ ಏನು ಆದರೂ ಮಾಡ್ಬೋದು. ಅದು ಯಾಕೆಂದರೆ ಒಂದು ಗ್ರಾಮ ಅಲ್ಲ, ಇಂಥದ್ದು ಮಳವಳ್ಳಿ ಕ್ಷೇತ್ರ ಅಂದರೆ ಬೇಜಾನಿದೆಯಲ್ವ, ಎಲ್ಲನೂ ಮುಗಿಸ್ಕೊಬರ್ಬೇಕಲ್ಲ. ಮುಂದೆ ಮಾಡಿದ್ರು ಮಾಡ್ಬೋದು. ಅದಕ್ಕೋಸ್ಕರ ಶಾಸಕರಿಗೆ 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 10ಕ್ಕೆ ನಾವು 10ಕ್ಕೆ ಕೊಡ್ಬೋದು. ಯಾಕೆಂದರೆ ಅವರು ಒಂದು ದಿಟ್ಟ ನಿರಂತರವಾದ ವ್ಯಕ್ತಿ, ಅದಕ್ಕಲ್ವ 10ಕ್ಕೆ ಕೊಡ್ಬೋದು. ಸರ್, ಅಭಿವೃದ್ಧಿ ಕೆಲಸಗಳು ಶೂನ್ಯ ಸರ್ ನಮ್ಮ ಕ್ಷೇತ್ರದಲ್ಲಿ. ಯಾವುದೇ ಅಭಿವೃದ್ಧಿ ಕೆಲಸಗಳು ಇದುವರೆಗೂ ಸರ್ಕಾರ ಬಂದು 2 ವರ್ಷ ಆಯಿತು, ಶಾಸಕರು ಬಂದು 2 ವರ್ಷ ಆಯಿತು.
ಒಂದು ಅಭಿವೃದ್ಧಿ ಕೆಲಸನೂ ಗುದ್ಲಿ ಪೂಜೆ ಒಂದು ವರ್ಷದಲ್ಲಿ ಮಧ್ಯ ಬೀದಿನಲ್ಲಿ ಒಂದು ಡ್ರೈನೇಜ್ಗೆ ಅಂತ ಹೇಳ್ಬಿಟ್ಟು ಗುದ್ಲಿ ಪೂಜೆ ಮಾಡಿದ್ರು. ಅದಿನ್ನೂ ಅದು ಪ್ರಗತಿ ಕಾಣಲಿಲ್ಲ, ಅದು ಕೆಲಸನೂ ಶುರು ಮಾಡಲಿಲ್ಲ. ಅದು ಈಗ 10ಕ್ಕೆ ನಿಮ್ಮ ಶಾಸಕರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಸರ್? 10ಕ್ಕೆ ನಾವು 10% ನಮಗೆ ಒಂದು 3 ಮಾರ್ಕ್ಸ್ ಕೊಡ್ತೀವಿ ಅಷ್ಟೇ ನಾವು ಅದನ್ನು. ಈ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಗ್ರಾಮದ ವಿಚಾರದಲ್ಲಿ ತಗೊಂಡು ಹೋದಾಗ 3 ಮಾರ್ಕ್ಸ್ ಕೊಡೋದು ಅವ್ರಿಗೆ ನಾವು ಅದನ್ನು. ಸದ್ಯ ನಾನೀಗ ರಾಮಂದೂರು ಗ್ರಾಮದಲ್ಲಿದ್ದೇನೆ. ಇಲ್ಲೊಂದಷ್ಟು ಜನರಿದ್ದಾರೆ, ಮಾತಾಡ್ತೀನಿ. ಈಗ ನಿಮ್ಮ ಊರಿನಲ್ಲಿ ಇಂಥ ಕೆಲಸಗಳಾಗಬೇಕು, ಬಾಕಿ ಉಳಿದಿದೆ, ಯಾವಾಗಬೇಕು ಕೆಲಸ? ಒಂದು ಕಡ್ಡಿನೂ ಆಗಿಲ್ಲ. ಏನಾಗಬೇಕು? ಯಾವ ರೋಡ್ ಒಂದು ಗುಂಡಿನೂ ಮುಚ್ಚಿಲ್ಲ. ಅಲ್ಲಿ ಕೇಳಿ ಪೂಜೆನೂ ಗುದ್ಲಿ ಪೂಜೆ ಮಾಡಿರೋವು ಆಗಿಲ್ಲ. ಸುಮ್ಮನೆ ಮಾಡ್ತಾರೆ, ಹೊರಟೈತೆ. ಒಂದು ಬಕ್ರಿ ಮಣ್ಣು ಹಾಕಿಲ್ಲ. ಎಷ್ಟು ಮಾರ್ಕ್ಸ್ ಕೊಡ್ತೀರಿ ನಿಮ್ಮ ಎಮ್.ಎಲ್.ಎ ಅವರ ಕಾರ್ಯವೈಖರಿಗೆ? 10ಕ್ಕೆ 0. ಸರ್, ನೀವೇನು ಹೇಳ್ತೀರಿ? ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ ನಿಮ್ಮ? ಕಡ್ಡು ಆಯ್ತಲ್ಲ ಯಾವ ಆಗಿರೋ ಗುದ್ಲಿ ಪೂಜೆ ಆಗಂಗಿಲ್ಲ, ಒಂದು ಗುಳಿಗೆ ಮಣ್ಣು ಆಗ್ತಿಲ್ಲ, ಯಾವ ಮೋರಿಗಳು ಆಗಂಗಿಲ್ಲ, ಏನೂ ಆಗಂಗಿಲ್ಲ ಸಾ. ಬಂದ್ರೆ ಅಂತೇಳಿ ಎಲ್ಲ ಹೆಂಗಸು ಕೊಡ್ತಾವೆ ಕಾಸಿಲ್ಲ, ದುಡ್ಡಿಲ್ಲ. ಎಮ್.ಎಲ್.ಎ ಅವರು ಕಷ್ಟ ಅಂದಾಗ ಸ್ಪಂದಿಸ್ತಾರ? ಅವ್ರು ನಾವು ಕಾಣ್ಮೋ ಎಲೆಕ್ಷನಲ್ಲಿ ಬಂದಿದ್ದೆ ಅಷ್ಟೇ. ತಿರ್ಗಾ ಪತ್ವೇ ಇಲ್ಲ. 10 ಅಂಕಗಳಿಗೆ ಎಷ್ಟು ಅಂಕಗಳು ಕೊಡ್ತೀರಿ? 0. ಅವ್ರು ಏನು ಮಾಡ್ತಾನೂ ಇಲ್ಲ, ಏನೂ ಇಲ್ಲ. ಎಲ್ಲಕ್ಕಿಂತ ಇಂಪಾರ್ಟೆಂಟಾಗಿ ಮಕ್ಳಿಗೆ ಸ್ಕೂಲ್ ಬಸ್ನೇ ವ್ಯವಸ್ಥೆ ಇಲ್ಲ ಸರ್. ಮಕ್ಕಳು ಈಗ ಎಕ್ಸಾಮ್ ಟೈಮ್ ನೋಡಿ ಸರ್, ಈಗ 1 ಅವರಿಂದ ಕಾಯ್ತಾವ್ರೆ, ಎಕ್ಸಾಮ್ಗೆ ಇದೇ ಇಲ್ಲ. ಏನು ಮಾಡೋದು? ಈಗ ಬಸ್ನ ವ್ಯವಸ್ಥೆ ಮಾಡ್ಕೊಡಿ ಅಂತ ಮುಂದಾದವ್ರಿಗೆಲ್ಲ ಹೇಳ್ತಾ ಇದ್ದೀವಿ. ಡಿಪೋ ಹತ್ರನೂ ಹೋಗಿ ಹೇಳೈತೆ, ಕಂಪ್ಲೇಂಟ್ ಮಾಡೈತೆ, ಬಸ್ಸೇ ಆಗ್ತಾ ಇಲ್ಲ. ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ? ಆಗ್ತಾ ಇದೆ ಕಣ, ಆಗ್ತಾ ಇದೆ. ಏನೇನಾಗಿದೆ? ಏನೇನಾಗಿದೆ? ರೋಡ್ಗಳು ಆಗ್ಬೇಕು, ಇನ್ನೊಂದು ಸ್ವಲ್ಪ ಇದು ಮೋರಿಗಳಾಗಬೇಕು. ರೋಡ್ಗೆಲ್ಲ ನೀರು ಹೋಯ್ತಾ ಇದೆ, ಆ ಕಡೆಗೆಲ್ಲ ಆಗಬೇಕು ಇನ್ನು. ಮತ್ತು ರೋಡ್ಗಳಾಗಬೇಕು, ಸ್ಕೂಲ್ಗೆ ಹೋಗೋ ಮಕ್ಳುಗಳಿಗೆ ಇಲ್ಲಿ ಸರಿ ಇಲ್ಲ. ರೋಡ್ಗಳಾಗಬೇಕು ಮತ್ತು ಚರಂಡಿಗಳಾಗಬೇಕು. ಸದ್ಯ ನಾನೀಗ ಮಿಕ್ಕರೆ ಗ್ರಾಮದಲ್ಲಿದ್ದೇನೆ. ಇಲ್ಲೊಂದಷ್ಟು ಜನರಿದ್ದಾರೆ, ಮಾತನಾಡಿಸ್ತೀನಿ. ಎಲ್ಲನೂ ಮಾಡ್ತಾವ್ರೆ, ಏನು ತೊಂದರೆ ಇಲ್ಲ ನಮ್ಮೂರ್ಲಿ. ಈಗ ನೀರಿಂದು ಒಂದು ಮಾತ್ರ ನಮ್ಗೆ ಸಮಸ್ಯೆ. ಈಗ ಕಾವಲಿ ರೆಡಿ ಮಾಡ್ತಾವ್ರೆ. ಆ ಕಾವಲಿ ಆದಮೇಲೆ ಏನಾರು ಬುಟ್ಗಿಟ್ಟಾರೋ ಏನೋ ಅಷ್ಟು ಮಾತ್ರ ವ್ಯವಹಾರ ಅಷ್ಟೇ, ಇನ್ನೇನು ಇಲ್ಲ. ಯಾವುದೋ ಏನು ತೊಂದರೆ ಏನಿಲ್ಲ. ನೀವೇನು ಹೇಳ್ತೀರಾ ಸರ್? ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದಾರೆ ಶಾಸಕರು? ಸರ್, ಅದರಲ್ಲೇನು ಎರಡು ಮಾತಿಲ್ಲ. ಅಲ್ಲಿ ಅಂದರೆ ಏನು, ನಮ್ಮ ಗ್ರಾಮದ ಮುಖಂಡರುಗಳಿದಾರಲ್ಲ ಅವ್ರ ಮೇಲೆ ಡಿಪೆಂಡು. ಅಲ್ಲಿ ಹೋಗಿ ಶಾಸಕರ ಹತ್ರ ಮಾತಾಡ್ಕೊಂಡು ಕೆಲಸ ಮಾಡಿಸಿದ್ರೆ ದುಡಿಯುವಂಥ ಎತ್ತೆ ಅದು. ನರೇಂದ್ರ ಸ್ವಾಮಿ ಅವರಂತೂ ಪಕ್ಕ ದುಡಿಯುವಂಥ ಎತ್ತು. ಆದರೆ ನಮ್ಮಲ್ಲಿ ಇರೋ ಗ್ರಾಮದ ಮುಖಂಡರುಗಳದ್ದು ವೀಕ್ನೆಸ್ ಅಷ್ಟೇ. ದುಡಿಯೋ ಎತ್ತು ಅಂತಂದ್ರಿ, ಆ ದುಡಿಯೋ ಎತ್ತಿಗೆ 10 ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 9% ಕೊಡ್ತೀವಿ ಸರ್. ನೀವೇನು ಹೇಳ್ತೀರಾ ಸರ್? ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆ? ಆಗ್ತಾಯಿದೆ ಸರ್. ಊರಿನಲ್ಲಿ ಎಮ್.ಎಲ್.ಎ ಮಾಡ್ತಾಯಿದ್ದಾರೆ. ನಮ್ಮೂರು ಚರಂಡಿ, ಊರ ವ್ಯವಹಾರಗಳು ಎಲ್ಲನೂ ಮಾಡ್ತಾವ್ರೆ. ಅವ್ರು ಸ್ಪಂದಿಸಬೇಕು ಅಂದರೆ ಫೋನ್ ಮಾಡಿದ ತಕ್ಷಣ ಇಂಥ ಜಾಗ ಬರಿ ಅಂತಾರೆ. ನಾವು ಹೋಗ್ತೀವಿ, ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ಏನು ಕೆಲಸ ಆದರೂ ಬಂದು ನಾವು ಮಾಡಿಕೊಡ್ತೀವಿ ಅಂತ ಬೆನ್ನು ತಡ್ತಾರೆ ನರೇಂದ್ರ ಸ್ವಾಮಿ. 10 ಅಂಕಗಳಿಗೆ ಎಷ್ಟು ಅಂಕಗಳು ಕೊಡ್ತೀರಾ ಅವ್ರಿಗೆ? 10 ಸರ್, 10. ಸದ್ಯ ನಾನು ಗಿರಗಾವಲು ಗ್ರಾಮದಲ್ಲಿದ್ದೇನೆ. ಇಲ್ಲೊಂದಷ್ಟು ಜನರಿದ್ದಾರೆ, ಮಾತನಾಡಿಸ್ತೀನಿ. ಸರ್, ನಿಮ್ಮೂರಿನಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ? ಶಾಸಕರು ಕಷ್ಟ ಅಂದಾಗ ಸ್ಪಂದಿಸ್ತಾರೆ? ಸರ್, ಕಷ್ಟದಲ್ಲಿ ಸುಖದಲ್ಲಿ ಭಾಗಿಯಾಯ್ತವ್ರೆ. ಆದರೆ ಈ ಕಡೆ ಗಮನ ನಮ್ಮ ಕಡೆ ಹರಿಸಿಲ್ಲ. ಒಂಚೂರು ರಸ್ತೆಗಳು, ಹಾಸ್ಪಿಟ್ಲು, ಯಾವ ಹಾಸ್ಪಿಟ್ಲು ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲು, ಆ ರಸ್ತೆ ಪೂರ್ಣಗೊಂಡಿಲ್ಲ. ಅದೊಂದು ರಸ್ತೆ ಕಷ್ಟದವ್ರು ಹೋಗಿ ಹುಷಾರಿಲ್ದಿದ್ದವ್ರು ಹೋಗ್ಬೇಕಾದ್ರೆ 1 ಕಿಲೋಮೀಟ್ರ್ ಆಗುತ್ತೆ ಈ ಬಸ್ ಸ್ಟ್ಯಾಂಡಿಂದ. ಅದೊಂದು ಕಾಮಗಾರಿ ನಡಿಬೇಕು. ಆಗಾಗ ಬಂದು ಶಾಸಕರು ಭೇಟಿ ಆಯ್ತಾವ್ರೆ. ಸಣ್ಣ ಪುಟ್ಟ ಕೆಲಸ ನಡೀತಾವೆ, ಇನ್ನು ಪೂರ್ಣ ಯಾವುವೂ ಆಗಿಲ್ಲ. ಅಭಿವೃದ್ಧಿ ಕೆಲಸ ಏನೋ ಆಯ್ತಲ್ಲ. ಇಲ್ಲಿ ವೀಡಿಯೋ ಮಾಡಿದ್ರೆ ಅಲ್ಲಿ ಚಿಕ್ಕೇರತ್ತವು, ಈ ರೋಡಲ್ಲಿ ಹೋಗ್ಬಿಟ್ಟು ಅಲ್ಲಿ ವೀಡಿಯೋ ಮಾಡಿ ಜನಗಳಿಗೆ ರೋಗ ಬರ್ತಾ ಇರ್ತದೆ. ಅದರಿಂದ ಅಲ್ಲಿ ನೋಡಿ ಕಸ ಗುಡ್ಡೆ ಹಾಕಿ ಎಲ್ಲ ಇಡೀ ಕಿರ್ಗಾವ್ ಡಸ್ಟೆಲ್ಲ ತಗೊಂಡೋಗಿ ಕಸ ಎಲ್ಲ ಹಾಕ್ತಾರೆ. ತಿರ್ಗಿ ಅದಕ್ಕೆ ಬೆಂಕಿ ಹಾಕ್ತಾರೆ. ಸೊಳ್ಳೆಗಳು ಜಾಸ್ತಿ ಆಯ್ತವೆ, ರೋಗಗಳು ಬರ್ತಾವೆ. ಯಾವುದೇ ಇದು ಏನು ಸೌಲಭ್ಯನೂ ಆಯ್ತಲ್ಲ. ಸ್ವರ್ಣ ಗ್ರಾಮ ಅಂತಾರೆ. ಸ್ವರ್ಣ ಗ್ರಾಮ ಅಲ್ಲ, ಇದು ಕಚಡ ಗ್ರಾಮ. ಸುಮ್ಮನೆ ಇವರು ಎಲೆಕ್ಷನ್ ಅನ್ಕ ರಾಜಕೀಯ ವ್ಯಕ್ತಿ ಅಂತ ಇದು ಮಾಡ್ತಾರೆ. ಎಲ್ಲೆಲ್ಲೋ ನಾ ಸುತ್ತಮುತ್ತ ಹಳ್ಳಿಗೆಲ್ಲ ಹುಡುಗಿ ತೋರ್ಸಕ್ಕೆ ಹೋಗ್ತೀನಿ, ಅಲ್ಲೆಲ್ಲ ಹೆಂಗೆಂಗೋ ರೋಡ್ಗಳವೆ. ನಮ್ಮೂರೇ ಕಚಡ ಊರು. ಎಂತೆಂಥವ್ರು ನಂಬರ್ ಆಗ್ಬಿಟ್ಟು ಕಾಂಜಿ ಪಿಂಜಿಗಳೆಲ್ಲ ಏನಕ್ಕೂ ಪ್ರಯೋಜನ ಇಲ್ಲ. ಅವ್ರಿಗೆ ಇರೋಕೆ ಮನೆ ಏನು ಇರೋಲ್ಲ, ಅಂಥವರೆಲ್ಲ ನಂಬರ್ ಈ ಊರಲ್ಲಿ.
ಹಂಗಾಗೋ ಎಮ್ ಎಲ್ ಎ ಅವರು ಕೆಲಸ ಏನು ಮಾಡಿಲ್ಲ ಯಾರೂ. ಕಿರ್ಗಾಲ್ ಹೋಬ್ಳಿಗೆ ಏನು ಕೆಲಸ ಆಗಿಲ್ಲ ಗುರು. ರೋಡ್ಗಳು ರಸ್ತೆಗಳಂತಲೂ ಆಗಿಲ್ಲ, ನೀರಾವರಿ ಕೆಲಸಗಳಂತಲೂ ಇಲ್ಲವೇ ಇಲ್ಲ. ನೀರಾವರಿಯಲ್ಲಿ ಕಿರ್ಗಾಲ್ ಹೋಬ್ಳಿಗೆ ಆಗಿರತಕ್ಕಂಥ ಅನ್ಯಾಯ ಯಾವಾಗಲೂ ಆಗಿಲ್ಲ. ಯಾವ ಪಕ್ಷದವ್ರಾಗಲಿ ಕಿರ್ಗಾಲ್ ಹೋಬ್ಳಿಗೆ ಯಾವುದೇ ನೀರಾವರಿ ಯೋಜನೆಗಳು ಇಲ್ಲವೇ ಇಲ್ಲ. ಇಲ್ಲಿ ಆಸ್ಪತ್ರೆ ರೋಡ್ ಐತಲ್ಲ, ಅದೊಂದು ರೋಡ್ ರೆಡಿ ಮಾಡಿಸ್ಬಿಡಿ, ಬೇರೆದೇನು ಬೇಡ. ಜನ ಎಲ್ಲ ಸಾಯ್ತಾ ಕುಂತವ್ರ. ನೀವು ಶಾಸಕರು ಕೇಳಲ್ವಾ ಇಂಥ ಅಭಿವೃದ್ಧಿ? ಏನು ಕೇಳುಮ್ಮ, ಶಾಸಕರು ಬಂದು ಹೇಳಿದ್ರಲ್ವ ಕೇಳೋದು. ಶಾಸಕರು ಬಂದಿರಲ್ವ ಕೇಳು. ಕಿರ್ಗಾವ್ಲಿಗೆ ಬಂದಿಲ್ವಲ್ಲ ಎಲೆಕ್ಷನ್ ಆಗ್ತವಿಂದ. ಸರ್ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದೆಯಾ ನಿಮ್ಮೂರು? ಅಭಿವೃದ್ಧಿ ಕೆಲಸನೇ ಇಲ್ಲ, ಎಲ್ಲ ಮರೀಚಿಕೆನ. ಏನು ಆಯ್ತಲ್ಲ ಕಿರ್ಗಾವಲಲ್ಲಿ ಹೋಗಿ ಹಾಸ್ಪಿಟ್ಲು ನೋಡಿ, ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಇಲ್ಲ 24 ಗಂಟೆ ಅಂತ ಇರ್ತಾರೆ. 24x7 ಅಂತಾರೆ, ಡಾಕ್ಟ್ರೇ ಇಲ್ಲ. ಜೊತೆಗೆ 5 ಜನ 6 ಜನ ಸಿಸ್ಟರ್ ಇರ್ಬೇಕಾಯ್ತು, ಇಬ್ಬರು ಬಂದಿದ್ದಾರೆ. ಹಾಸ್ಪಿಟ್ಲು ರೋಡ್ ಈಗೇನೋ ಒಂದು 10 ಲಕ್ಷ ಮುನ್ನಿರ್ತವ್ರೆ, ಅದು ಬಿಟ್ಟರೆ ಏನೂ ಇಲ್ಲ. ಆಮೇಲೆ ಇವರು MLA ಅವರಂತೂ ಗೆದ್ದ ಮೇಲೆ ಈ ಕಡೆ ಬರೋದೇ ಬಿಟ್ಬಿಟ್ಟವ್ರೆ. ಮಾರ್ಕ್ಸ್ಗೆ MLA ಅವ್ರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 0 ಮಾರ್ಕ್ಸ್. ಹಾಂ, ಸದ್ಯ ನಾನು ಇದೀಗ ಕಿರ್ಗಾವಲು ಸಂತೆ ಮಾಡದ ಸಮೀಪ ಇದ್ದೇನೆ. ಒಂದಷ್ಟು ಮಹಿಳೆಯರಿದ್ದಾರೆ, ನೇರವಾಗಿ ಮಾತಾಡ್ತೀನಿ. ಕೆಲಸಗಳು ಮಾಡ್ತಾ ಇದ್ದಾರೆ. ಏನಿಲ್ಲ, ಪ್ರಾಬ್ಲಮ್ ಏನಿಲ್ಲ. ಒಂದು ಸ್ವಲ್ಪ ಬಸ್ಸದ್ದು ಒಂದು ಸ್ವಲ್ಪ ಕಾಲೇಜ್ ಇದ್ದಾಗ, ಕಾಲೇಜ್ ಇದ್ದಾಗ ಪ್ರಾಬ್ಲಮ್ ಆಗುತ್ತೆ. ಇದ್ದಾಗ ಏನೇನು ತೊಂದರೆ ಏನಿಲ್ಲ, ಮಾಮೂಲಿ ಬರುತ್ತೆ. ಗ್ಯಾರಂಟಿ ಎಲ್ಲ ಬರ್ತಾ ಇದೆಯಾ? ಗ್ಯಾರಂಟಿ ಇಲ್ಲ, ಸರಿಯಾಗಿ ಬರ್ತಾ ಇಲ್ಲ ನಮ್ಗೆ. ಬರ್ತಾಯಿಲ್ಲ ನಮ್ಗೆ ಸರಿಯಾಗಿ ಬರ್ತಾ ಇಲ್ಲ ಕಣಪ್ಪ. 2000 ಬರ್ತಾ ಇದೆಯಾ? 1 ತಿಂಗಳು ಬಂದರೆ 2 ತಿಂಗಳಿಲ್ಲ, ಆ ಥರ ಬೈತಾರೆ. ಕರೆಕ್ಟಾಗಿ ಬರ್ತಾ ಇಲ್ಲ. ಇವಾಗ 4 ತಿಂಗಳು ಬರ್ಬೇಕಾಯ್ತು, 1 ತಿಂಗಳು ಬಂದದ ಅಷ್ಟೇ. ಗ್ಯಾರಂಟಿ ಎಲ್ಲ ಬರ್ತಾ ಇದೆಯಾ ನಿಮಗೆ? ನಮಗೆ ಬರ್ತಾ ಇದೆ ಕಣಪ್ಪ. ಅನುಕೂಲ ಆಗ್ತಾ ಇದೆಯಾ? ಸಾಕು ಮಾಡ್ತಾರೆ, ಅಷ್ಟು ಮಾಡಿಕೊಟ್ರೆ ಸಾಕು ತಾನೇ. ನಾವೇನು ಕೊಟ್ಟು ಮಡಗಿದಾವೆ ಅವ್ರಿಗೆ, ಅಷ್ಟು ರಾಜ್ಯಕ್ಕೆಲ್ಲ ಕೊಡಬೇಕಾದ್ರೆ ಅವ್ರಿಗೆ ಎಷ್ಟು ಇರಬೇಕು ಅಲ್ಲ. ನೀವು ಅವ್ರ ಕಡೆ ಇದ್ದಾರೆ, ಇವ್ರ ಕಡೆ ಇದ್ದಾರೆ, ಅದು ನನಗೆ ಗೊತ್ತಿಲ್ಲ. ನನ್ನ ಅಭಿಪ್ರಾಯ ನನಗೆ ಸಂತೋಷ ಕಣಪ್ಪ. ಅವ್ರು ಬಸ್ ಫ್ರೀ ಬಿಟ್ಟಿರೋದು, ಅವ್ರು ಮಾಡಿರೋದು, ಮುಟ್ಟಿರೋದು ಯಾವುದು ತಪ್ಪಿಲ್ಲ ಕಣಪ್ಪ, ಎಲ್ಲ ಕರೆಕ್ಟು. ಏನು ಅವ್ರು ಮಾಡಿರೋದು ಏನೂ ತಪ್ಪಿಲ್ಲ. ಆಗದೆ ಇರೋರು ಅವ್ರ ಕಡೆ, ಆಗದೆ ಇರೋರು ಹೇಳ್ಬೋದೇನೋ. ನನ್ನ ಅನಿಸಿಕೆ ಮಾತ್ರ ನನಗೆ ಹಂಗೆ ಅನಿಸುತ್ತೆ ಕಣಪ್ಪ. ಏನೋ ಸೌಲಭ್ಯ ನಡೆದಂತೆ ನಡ್ಕೋತೀವಿ ಅಂದರೂ ನಡೀತಾವ್ರೆ, ಮುಂದೆ ಆಗೋ ಅವ್ರಿಗೆ ಸೇರಿತು. ಸದ್ಯ ನಾನೀಗ ಪೂರಿಗಾಲಿ ಗ್ರಾಮದಲ್ಲಿದ್ದೇನೆ. ಮಾಡ್ತಿದ್ದಾರೆ ಸರ್. ಏನೇನು ಮಾಡ್ತಾ ಇದ್ದಾರೆ? ಏತ ನೀರಾವರಿ ಯೋಜನೆ, ಪೈಪ್ಲೈನು, ರೋಡ್ ರಿಪೇರಿ ಎಲ್ಲನೂ ಮಾಡಿಸ್ತಾರೆ. ಎಲ್ಲ ಮಾಡ್ತಾ ಇದ್ದಾರೆ. ಈ ಕಷ್ಟ ಅಂದಾಗ ಶಾಸಕರು ಸ್ಪಂದಿಸ್ತಾರ? ಸ್ಪಂದಿಸ್ತಾರೆ ಸರ್, ಬರ್ತಾರೆ. ಕಷ್ಟ ಅಂದಾಗ ಸ್ಪಂದಿಸ್ತಾರ? ಜನಗಳ ಕೈ ಸಿಗ್ತಾರ? ಸಿಗ್ತಾರ ಸ್ವಾಮಿ, ಇಲ್ಲೇ ಅವರಲ್ಲ ಊರಲ್ಲೇ ಸಿಗ್ತಾರ, ಮಾಡ್ತಾರ, ಕೇಳ್ತಾರ, ವಿಚಾರಣೆ ಮಾಡ್ತಾರ. ಸಮಸ್ಯೆ ಎಲ್ಲ ಕೇಳ್ತಾರೆ ಸರ್. ಅದು ಅಲ್ಲದೆ ನಮ್ಮ MLA ಅವ್ರು ಪವರ್ಫುಲ್ MLA, ಚೆನ್ನಾಗಿ ಸ್ಪಂದಿಸ್ತಾರೆ, ಏನಿಲ್ಲ ಸಮಸ್ಯೆ ಇಲ್ಲ. ನಿಮ್ಮ ಪವರ್ಫುಲ್ MLA ಅವ್ರಿಗೆ 10 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? ಸರ್ 10ಕ್ಕೆ 10 ಕೊಡ್ತೀನಿ ಸರ್. ನಾವು ಒಳ್ಳೆ ಇವರು ಸರ್, ಸ್ಪಂದಿಸ್ತಾರೆ, ಏನಿಲ್ಲ. ಮಳವಳ್ಳಿ ಕಾನ್ಸ್ಟಿಟ್ಯೂಷನಲ್ಲಿ ಕೆಲಸ ಆಗ್ಬೇಕಾದ್ರೆ ಇವ್ರು ಗೆದ್ರೆ ಮಾತ್ರನೇ ಆಗೋದು. ಅವರು ಮುಂಚೆ ಸಾರಿ ಅನ್ನದಾನಿ ಅವ್ರು ಗೆದ್ದಿದ್ರಲ್ಲ, ಆವಾಗ ನಮ್ಮ ಪುರಿಗಾಲಿ ಕಡೆ ತಿರುಗೂ ನೋಡಿಲ್ಲ ಅವರು. ಇವ್ರು ಗೆದ್ರೆ ನಮ್ಮ ಮಳವಳ್ಳಿ ಪುರಿಗಾಲಿ ರಸ್ತೆ ಆಗಿದೆ, ಕೆರೆ ಹತ್ರ ರೋಡ್ ಅಗಲ ಮಾಡ್ತಾವ್ರೆ. ಈ ರೋಡು ಡೊಮೋಷನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಾವಂತೂ ಇವತ್ತು ಗಂಟೆ ಅವ್ರು ನಮ್ಮ ನೋಡಿದಾರೋ ಇಲ್ವೋ, ನಾವು ಅವ್ರು ಮಾತಾಡ್ತಿಲ್ಲ, ಮಾತ್ರ ಕೆಲಸಗಳು ಆಗ್ತಾಯಿದೆ. ಕೆಲವರು 5 ವರ್ಷ ಇದ್ದರು, ಒಂದು ಮೋರಿ ಕೆಲಸ ಆಗಿರಲಿಲ್ಲ. ಇವ್ರು ಯಾವ ಕೆರೆ ಹೊಡಿ, ಇಟ್ಟಳ್ಳಿ ಕೊಪ್ಪಳ ಕೆರೆ, ಆ ಕೆರೆ, ಬಂದೂರು ಕೆರೆ, ನಮ್ಮ ಮರಳಿ ಕೆರೆ, ಎಲ್ಲ ಆಗಿಲ್ಲ ಅಂತ ಹೇಳ್ಬೇಡಿ. ಯಾವ ರೋಡ್ ಹೋಗಿ ನೀವು ಇವತ್ತು ಹೇಳಿದ್ದು ನಾಳೆಗೆ ಒಟ್ಲೆ ಬೇರೆಯವ್ರ ಕಡೆ ನಾಟಕ ಮಾಡಲ್ಲ. ಆಯ್ತು ಕಣ, ಆಯಿತು 3 ದಿವಸ, ಇನ್ನೊಂದು ವಾರ ಇರೋ ಅಷ್ಟೇ ಕೆಲಸವಾಗುತ್ತೆ. ನಿಮ್ಮ ಶಾಸಕರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 10 ಕೊಡ್ತೀವಿ. ಸದ್ಯ ನಾನೀಗ ಬಿಜಿಪುರ ಹೋಬಳಿ ಕೇಂದ್ರದಲ್ಲಿದ್ದೇನೆ. ಇಲ್ಲೊಂದಷ್ಟು ವ್ಯಾಪಾರಸ್ಥರಿದ್ದಾರೆ, ನೇರವಾಗಿ ಮಾತನಾಡಿಸ್ತೀನಿ. ಕಷ್ಟ ಅಂತ ಅಂದಾಗ ಸ್ಪಂದಿಸ್ತಾರ ಶಾಸಕರು? ಬರ್ತಾರ ಜನಗಳಿಗೆ? ಖಂಡಿತ ಸ್ಪಂದಿಸ್ತಾರೆ. ಅವ್ರ ಮನೆ ತಗೋದಾಗ ಯಾರಿಗೂ ಇಲ್ಲ ಅಂದಿಲ್ಲ, ಅವರು ಭಾಳ ಒಳ್ಳೆ ಕೆಲಸಗಳು ಮಾಡ್ತಾರೆ ಸರ್. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಶಾಸಕರ ಕಾರ್ಯವೈಖರಿಗೆ? ಔಟ್ ಆಫ್ 10 ಸರ್. 10. ಅಭಿವೃದ್ಧಿ ಕಾರ್ಯಗಳು ಮಾಡ್ತಾ ಇದ್ದಾರೆ? ಚೆನ್ನಾಗಿ ಮಾಡಿದ್ದಾರೆ ಸರ್. ನಮ್ಮ ಊರಿಗೆ ಕೆರೆ ನೀರು ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರೇ ಬರಬೇಕು ಮುಂದೆ. ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದೆಯಾ? ಶಾಸಕರು ಕೆಲಸ ಮಾಡ್ತಾ ಇದಾರ? ಆಯ್ತದ ಸರ್. ಗಂಡು ಅಂದರೆ ಅವರೇ ಸರ್, ನರೇಂದ್ರ ಸ್ವಾಮಿ ಅವರು. ಈ ನೀರಾವರಿ ತರಬೇಕಾದ್ರೆ ಅವರೇ ಗಂಡು. ದೇವರಾಜ ಅರಸವ್ರ ಕಾಲದಲ್ಲೂ ಆಗಲಿಲ್ಲ. ಈಗ ಸದ್ಯ ನೀರು ಬಿಟ್ಟವರು ನಮಗೆ ಶಾಸಕರು ಒಳ್ಳೆ, ನಮಗೆ ಹುಲಿ ಇದ್ದಾಗೆ ಅವರು. ಎಲ್ಲ ಬರ್ತದೆ ಸರ್. ಹಾಂ, ಅನುಕೂಲ ಆಯ್ತದೆ ಸರ್. ನಮ್ಮ ಬಡವ್ರಿಗೆ ಅನುಕೂಲ ಆಯ್ತದೆ. ಹೆಂಗೋ ಕೊಡೋದ್ರಿಂದ ಮನೆಗೆ, ಮಕ್ಕಳು ಮರಿಗೆ ಎಲ್ಲ ಹೆಣ್ಮಕ್ಳು ಬಾಣ್ಸಕ್ಕೆ, ನಮಗೂ ಹೆಣ್ಮಕ್ಳು ಅವರೇ 3 ಜನ ಬಾಣ್ಸಕ್ಕೆ ಸಹ ಮನೆಗೆ ಎಲ್ಲ ಸರ್ ಆಯ್ತು. ಹಾಂ, ಈಗಲೂ ಏನು ತೊಂದರೆ ಇಲ್ಲ, ಎಲ್ಲ ಅನುಕೂಲನೂ ಮಾಡಿಕೊಟ್ಟಿದ್ದಾರೆ ಸರ್. ಇರೋದು ಹೇಳ್ಕೋಬೇಕು, ನರೇಂದ್ರ ಸ್ವಾಮಿ ಅವ್ರು ಮಾಡಿದ್ದಾರೆ ಸರ್. ನೆನ್ಕೋತೀವಿ, ವರ್ಷ ಅವ್ರನ್ನೇ ಗೆಲ್ಲಿಸ್ತೀವಿ. ನಾವು ಕಾಂತರಾಜ್ ಹೇಳ್ತೀನಿ ನಾನು.
ನಾನು 10ಕ್ಕೆ 9 ಕೊಡ್ತೀನಿ, ಒಂದು ಹೋದ್ರೂ ಲ್ಯಾಬ್ಸ್ ಇಲ್ಲ, 10 ಕೊಡ್ತೀವಿ ನಾವು. ನಾನು ಕಾಂಗ್ರೆಸ್ಸು, ನಾನು BJP, ನಾನು JDS, ನಾನು ನನ್ನ ಕಡೆ ಪರವಾಗಿರೋರ್ಗೆ 9 ಕೊಡ್ತೀನಿ, ನನ್ನ ಪರವ್ರಿಗೆ 10 ಕೊಡ್ತೀನಿ. ದಟ್ ಈಸ್ ನಾಟ್ ದ ಥಿಂಗ್ ಹಿಯರ್. ಏನು ಡೆವಲಪ್ ಆಗಿದೆ ಅದನ್ನು ನೋಡಿ ಉತ್ತರ ಕೊಡಬೇಕು. ಬಟ್ ಪ್ರೆಸೆಂಟ್ಲಿ ಐ ಡೋಂಟ್ ಥಿಂಕ್ ಸೊ ಇಂಪ್ರೂವ್ ಆಗಿದೆ ಅನ್ನೋದು ಸುಳ್ಳು. ಓಪನ್ ಅಪ್ ಆಗಿ ಅದು ಏನಾದರೂ ಸರಿನೇ. 10ಕ್ಕೆ ಹಂಗಾರೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು ಸರ್ ನರೇಂದ್ರ ಸ್ವಾಮಿ? ಸರ್ ನರೇಂದ್ರ ಸ್ವಾಮಿ ಅವರು 10ಕ್ಕೆ ನನ್ನ ಪ್ರಕಾರ ಒಂದು 6ವರೆಗೂ ಇರ್ಬೋದು. ಯಾಕಂತಂದರೆ ಬೆಸ್ಟ್ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಬಿಕಾಸ್ ಇವತ್ತೇನು ಈ ಕೆರೆ ನೀರು ತುಂಬಿದೆ ಇದಕ್ಕೆ ಅವರೇ ಕಾರಣ, ಅದರಲ್ಲಿ 2 ಮಾತಿಲ್ಲ. ಬಟ್ ಎಲ್ಲ ಕೆಲಸನೂ ಆಗಿದೆ ಅಂತ ಹೇಳೋದು ಇಲ್ಲ, ಆಗಿಲ್ಲ. 1 ರೂಪಾಯಿನ ಕೆಲಸ ಆಗಿಲ್ಲ. ಬನ್ನಿಯಲ್ಲಿ ಡ್ರೈನೇಜ್ ನೋಡ್ಬಿಡಿ, ಆ 8 ತಿಂಗಳ 10 ತಿಂಗಳಾಯಿತು ನಮ್ಮ ಮನೆಗೆ ಸೊಳ್ಳೆ ಮುತ್ಕೊಂಡು ಎಲ್ಲ ರೋಗ ಬರೋ ಸ್ಟೇಜ್ ಆಗೋದೆ. ಪಂಚಾಯತಿಯವ್ರಿಗೂ ಕಂಪ್ಲೇಂಟ್ ಮಾಡಿದ್ದೀನಿ, PDO ಕಂಪ್ಲೇಂಟ್ ಮಾಡಿದ್ದೀನಿ, ಒಬ್ರಿಗೂ ಮನಸ್ಸು ಮಾಡಿಲ್ಲ. MLA ಏನೂ ಇಲ್ವೇ ಇಲ್ಲ ಬಿಡಿ. ಮಲ್ಲಿಕಾರ್ಜುನ ಸ್ವಾಮಿ ಕಾಲದಿಂದ ಬಿಜಿಪುರ ಇಂಪ್ರೂವ್ ಮಾಡಿ ಯಾವ MLA ಇಂಪ್ರೂವ್ ಮಾಡಿಲ್ಲ. ಸದ್ಯ ನಾನೀಗ ಸಿರಮಳ್ಳಿ ಗ್ರಾಮದಲ್ಲಿದ್ದೇನೆ, ಒಂದಷ್ಟು ಜನರಿದ್ದಾರೆ, ಮಾತನಾಡ್ತೀನಿ. ಸರ್, ಅವರು ಆದಷ್ಟು ಕುಡಿ ನೀರು ಮತ್ತು ರೋಡು, ಚರಂಡಿ ವ್ಯವಸ್ಥೆ, ಆಮೇಲೆ ನಮ್ಮ BJP ಅವಳಿಗೆ ಮೈನರ್ ಇರಿಗೇಷನ್ನು ಮತ್ತು ಬೀದಿ ದೀಪ ಎಲ್ಲ ಥರ ಅನುಕೂಲ ಮಾಡಿದ್ದಾರೆ ಸರ್. ಈಗ ಶಾಸಕರಿಗೆ 10 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ? 10 ಔಟ್ ಆಫ್ 10. 10ಕ್ಕೆ 10. ಹೌದು ಸರ್. ಈ ರಸ್ತೆಗಳು, ಚರಂಡಿ, ಕುಡಿಯೋ ನೀರು ವ್ಯವಸ್ಥೆ ಎಲ್ಲ ಸರಿ? ಎಲ್ಲ ಥರನೂ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಸರ್. ಖಂಡಿತ ಅವ್ರ ಬಗ್ಗೆ ನಮ್ಮ ನೆಕ್ಸ್ಟ್ ಸರಿ ಅವರೇ ಬರಬೇಕು ಅಂತ ನಮ್ಮ ಅಭಿಲಾಷೆ. ಸದ್ಯ ನಾನೀಗ ಆಡ್ಲಿ ಗ್ರಾಮದಲ್ಲಿದ್ದೇನೆ, ಒಂದಷ್ಟು ಜನರಿದ್ದಾರೆ, ಮಾತನಾಡ್ತೀನಿ. ಎಲೆಕ್ಷನ್ಗಿಂತ ಮುಂಚೆ ನಾನು ಎಲ್ಲ ಅಭಿವೃದ್ಧಿಗಳನ್ನ ಮಾಡ್ತೀನಿ ಅಂತೇಳಿ 2 ವರ್ಷ ಆಗಿದೆ ಸರ್. ಕೆಲವೊಂದು ರಸ್ತೆಗಳು ಸರ್, ನಮ್ಮೂರೇ ಚೆನ್ನಿಪುರ ಅಂತ ಬಂದಾಗ ಆ ರಸ್ತೆಯನ್ನು ನೋಡ್ತಿದ್ರೆ ಹೋಗಿ ಬರೋಕ್ಕಾಗಲ್ಲ ಸರ್. ಎಷ್ಟೇ ಅರ್ಜಿಗಳನ್ನ ಕೊಟ್ಟರು ಅಲ್ಲಿ ಅಭಿವೃದ್ಧಿ ಅಲ್ಲ ಸರ್, ತಿರುಗು ನೋಡಿಲ್ಲ ಸರ್. ನಮ್ಮ ಕ್ಷೇತ್ರ ಸರ್ ಇತ್ತೀಚೆಗೆ ಬಹಳ ಹಿಂದೆ ಹೋಗ್ತಿದೆ ಸರ್. 10 ಅಂಕಗಳಿಗೆ ಎಷ್ಟು ಅಂಕಗಳು ಕೊಡ್ತೀರಾ ಶಾಸಕರ ಕಾರ್ಯವೈಖರಿಗೆ? ಸರ್ 3ಕ್ಕೂ ಕಷ್ಟ ಸರ್ ನಮಗೆ. 3ಕ್ಕೂ ಬೇಡಿ, 3ಕ್ಕೂ ಇಲ್ಲ, ಅರ್ಧ ಕೊಡ್ಬೋದಿತ್ತು. ಎಲ್ಲ ವ್ಯವಸ್ಥೆಗಳು ಯಾವ ಸುಮ್ಮನೆ ಮಾಡಿಸ್ತೀವಿ ಅಂತ ಆಶ್ವಾಸನೆ ಅಷ್ಟೇ, ಯಾವ ಕೆಲಸಗಳು ಸರಿಯಾಗಿ ನಡೀತಾ ಇಲ್ಲ. ಹಲಗೂರು ಪಟ್ಟಣದ ಆಸ್ಪತ್ರೆಯ ಸಮೀಪ ಇದ್ದೇನೆ, ಒಂದಷ್ಟು ಜನರಿದ್ದಾರೆ, ಮಾತನಾಡಿಸ್ತೀನಿ. ಅಭಿವೃದ್ಧಿ ಕೆಲಸ ಕೆಲವು ಮಾಡ್ತಾ ಇದ್ದಾರೆ, ಆದರೂ ಕೂಡ ರಸ್ತೆ ಒಳ್ಳೆ ಆಗ್ಬೋದು ಮತ್ತು ಇನ್ನೂ ಅಭಿವೃದ್ಧಿ ಆಗ್ಬೋದು. ಬೇಕಾದಷ್ಟು ಕೆಲಸ ಇದೆ. ನೆಲಗುದ್ದಿ ಗುಂಡಿಗಳು ಬಿದ್ದಿವೆ, ವ್ಯವಸ್ಥಿತವಾಗಿ ವ್ಯವಸ್ಥೆ ಇಲ್ಲ, ಅದು ಕೂಡ ಕೆಲಸ ಆಗಬೇಕಾಗಿ ಇನ್ನೂ ಕೆಲಸ ತುಂಬ ಆಗಬೇಕಾಗೋ ಅವಶ್ಯಕತೆ ಇದೆ. ಈಗ ರಸ್ತೆಗಳು ಎಲ್ಲಹಳ್ಳಿಗೂ ರಸ್ತೆ ಕಾರ್ಯಕ್ರಮನ ಶುರು ಮಾಡಿದ್ದಾರೆ, ಗುದ್ಲಿ ಪೂಜೆ ಮಾಡ್ತಿದ್ದಾರೆ. ಅವರು ದಿಟ್ಟ ಹೋರಾಟಗಾರರು ಅಂತಕ್ಕಂಥದ್ದು ಇದೆ. ಸ್ಪಂದಿಸ್ತಾರ, ಸಿಗ್ತಾರ? ಕಷ್ಟ ಅಂದರೆ ಸ್ಪಂದಿಸ್ತಾರೆ, ಫೋನು ಎತ್ತಾರೆ, ಕೇಳ್ತಾರೆ ಏನಾಗಬೇಕಪ್ಪ, ಏನು ನಿಮ್ಮ ಗ್ರಾಮಕ್ಕೆ ಏನಾಗಬೇಕು, ನಿಮ್ಮ ಹೋಬ್ಳಿಗೆ ಏನಾಗಬೇಕು ಅಂತ ಕೇಳ್ತಾರೆ. ಆದರೆ ಇಲ್ಲಿ 2 ಮಾತಿಲ್ಲ. ಇಲ್ಲಿ ಆಸ್ಪತ್ರೆ ಸ್ವಚ್ಛವಾದಂಥ ಒಂದು ಆಸ್ಪತ್ರೆ ನಿರ್ಮಾಣ ಆಗಿರೋದಂತೂ ಸತ್ಯ. ಆದರೆ ಅನುಕೂಲತೆಗಳು ಕಡಿಮೆ. ರಾತ್ರಿ ಪಾಳ್ಯದಲ್ಲಿ ಡಾಕ್ಟ್ರುಗಳಿರೋದಿಲ್ಲ ಇಲ್ಲಿ. ನಮ್ಮ ಶಾಸಕರು ಉತ್ತಮವಾದ ಕೆಲಸ ಮಾಡ್ತಾಯಿದ್ದಾರೆ. ತುಂಬ ಜನಗಳ ಅವ್ರ ಮೇಲೆ ಅಭಿಮಾನಗಳಿಟ್ಕೊಂಡು ಎಲ್ಲ ಖುಷಿಯಾಗಿ ಪರವಾಗಿಲ್ಲ ಶಾಸಕರು ಎಲ್ಲ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಶಾಸಕರು ಮನಸ್ಸು ಮಾಡಿ ರಾತ್ರಿ ಪಾಳ್ಯದಲ್ಲಿ ಡಾಕ್ಟರ್ ರೀತಿ ಮಾಡಿಕೊಟ್ರೆ ಒಳ್ಳೆಯದು. 10 ಅಂಕಗಳಿಗೆ ಎಷ್ಟು ಅಂಕಗಳು ಕೊಡ್ತೀರಾ ನಿಮ್ಮ MLA ಅವ್ರಿಗೆ? ಸರ್ ನಮ್ಮ MLA 10 ಅಂಕಗಳು 10 ಅಂಕ ಕೊಟ್ಟರು ಏನು ತಪ್ಪಾಗಲಾರ್ದು ಸರ್. ಆ ಪುಣ್ಯಾತ್ಮ ಬಂದಿರಿಂದ ನಮಗೆಲ್ಲ ಸಂತೋಷ ಇದೆ. ಸುಮಾರು ಬಡವ್ರು ಬಗ್ಗರಿಗೆ ಬೋರ್ವೆಲ್ಲು ಅವು ಇವು ಎಲ್ಲ ಕೊಡಿಸಿದ್ದಾರೆ. ಎಷ್ಟು ಮಾರ್ಕ್ಸ್ ಕೊಡ್ತೀರಿ 10ಕ್ಕೆ ಅವ್ರಿಗೆ? ಅವ್ರಿಗೆ 10ಕ್ಕೆ 10 ಕೊಡ್ತೀವಿ. ಹಲಗೂರು ಹೋಬಳಿಯಲ್ಲಿ ಆಗಲಿ ಇಡೀ ಮಳವಳ್ಳಿ ತಾಲೂಕಲ್ಲೇ ನಾವು ನೋಡಿದಂಥದ್ದು ಅಲ್ಲಿ ಮಾಡಿದ್ವಿ, ಇಲ್ಲಿ ಮಾಡಿದ್ವಿ, ಅದು ಮಾಡಿದ್ದೀವಿ, ಇದು ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಹೊರತು ಯಾವ ಕೆಲಸನೂ ಕಾಮಗಾರಿ ಸ್ಟಾರ್ಟ್ ಆದಂಥದ್ದಂತೂ ಎಲ್ಲೂ ನೋಡಲಿಲ್ಲ. ಹಳೆ ಸರ್ಕಾರದಲ್ಲಿ ಅನುದಾನ ತಂದಿದ್ದಂಥದ್ದನ್ನ ಹಾಕಿ ನಾನು ಮಾಡಿದ್ದೀನಿ ಅಂತ ಮಾತ್ರ ಹೆಸರಂತೂ ಹೇಳ್ತಾ ಇದ್ದಾರೆ. ಶಾಸಕರಿಗೆ 10 ಅಂಕಗಳಿಗೆ ಎಷ್ಟು ಅಂಕ ಕೊಡ್ತೀರಾ? ಎಲ್ರಿ ಕೆಲಸನೇ ಆಗಲಿಲ್ಲ ಅಂದರೆ ಅಂಕ ಕೊಡೋದು ಎಲ್ಲಿಂದ ಬರ್ತದೆ ಹೇಳಿ? ನೀವು ಎಲ್ಲಿಂದ ಕೊಡ್ತೀರಿ ನೀವು ಹೇಳಿ? ಕಷ್ಟ ಅಂದಾಗ ಅವ್ರ ಸಮಸ್ಯೆ ಕೇಳ್ತಾರ ಶಾಸಕರು? ಇಲ್ಲಿ ಈಗ ಅವರೇ ಈಗ ಮಿನಿಸ್ಟರ್ ಆಗಬೇಕು ಅದಾಗಬೇಕು ಅಂತ ಅವರು ಓಡಾಡೋದು ಬ್ಯುಸಿ ಆಗಿರೋದ್ರಿಂದ ಅವ್ರ ಸಮಸ್ಯೆ ಬಗೆಹರಿಸೋಕೆ ಆಯ್ತಲ್ಲ. ಇನ್ನು ಜನಕ್ಕೆ ಸಮಸ್ಯೆ ಇಲ್ಲ. ಅವ್ರ ಮಂತ್ರಿ ಆದಮೇಲೆ ಅವ್ರ ಮಂತ್ರಿ ಕೊಟ್ಟರೆ ಅವ್ರ ಬಗೆಹರಿತದೆ ಅವ್ರ ಸಮಸ್ಯೆ ಅಷ್ಟೇ. ಇನ್ನೇನು ಅಧಿಕಾರಿಗಳು ಆಗ್ತಾ ಇಲ್ಲ ಕ್ಷೇತ್ರದಲ್ಲಿ? ಊರಲ್ಲಿ ರೋಡ್ ಇರಬೇಕಲ್ವಾ ತಿರುಗಾಡೋಕ್ಕೆ, ಅದೇ ಇಲ್ಲ. ಮಕ್ಳುಗಳೆಲ್ಲ ಸ್ಕೂಲ್ಗೆ ಹೋಗ್ತವೆ, ಪಾಪ ಹೆಂಗೆ ಜರ್ನಿ ಮಾಡ್ತಾರೆ. ಆಮೇಲೆ ನಮ್ಮೂರಲ್ಲಿ ಹಾಲೊಂದು ಡೈರಿ ಇಲ್ಲ. ನೈಟು ನಮ್ಮಪ್ಪ ಏನು ಮಾಡ್ತಾರೆ, ಮಗುಗೆ ಹಾಲು ತರಕ್ಕೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ಹೋಗ್ತಾರೆ. ರೋಡ್ ಚೆನ್ನಾಗಿಲ್ಲ. ಏನಾದರೂ ಒಂದು ಹೆಚ್ಚು ಕಡಿಮೆ ಆಯಿತು. ಮತ್ತು ಕಾಡು ಪ್ರಾಣಿಗಳ ಕಾಟ, ಬೀದಿ ಈಗ ಲೈನ್ ಹೇಳಿದ್ರೆ ಗುಂಡಾಪುರದಿಂದ ನಂದಿಪುರಕ್ಕೆ ಬೇಕಲ್ವಾ, ಲೈಟ್ಗಳಿದ್ರೆ ಒಂದು ಸ್ವಲ್ಪ ಕಾಡು ಪ್ರಾಣಿಗಳು ಬರಲ್ಲ ಅನ್ನೋ ಭಯ. ಈಗಾಗಲೇ ಒಂದು ಇನ್ಸಿಡೆಂಟ್ ನಡೀತು 3 ಮಂತ್ ಬ್ಯಾಕು. ಹಂದಿ ಗುದ್ಬಿಟ್ಟು ಸತ್ತೋಗ್ಬಿಟ್ರು.
ಹಿಂಗೆ ಆ ಥರ ಆಗುತ್ತೆ ಸರ್ ಭಯ ನಮಗೆ. ಸದ್ಯ ನಾನೀಗ ಮಳವಳ್ಳಿ ಪಟ್ಟಣದ 5ನೇ ವಾರ್ಡ್ನಲ್ಲಿದ್ದೇನೆ. ಕಷ್ಟ ಅಂತ ಸಂದರ್ಭದಲ್ಲಿ ಸ್ಪಂದಿಸ್ತಾರಾ MLA ಅವರು? ಸಿಗ್ತಾರಾ ಜನಗಳ ಕೈಗೆ? ಪ್ರತಿ ವಾರಕ್ಕೆ 2 ದಿನ ಇಲ್ಲೇ ಇರ್ತಾರೆ. ಈ ಥರದ ಒತ್ತಡದ ಕೆಲಸ ಅಧಿವೇಶನ ಇದ್ದಾಗ ಮಾತ್ರ ಒಂದಿನ ಇರಲ್ಲ. ಬಾಕಿ 2 ದಿನ 3 ದಿನ ಈ ಕ್ಷೇತ್ರದಲ್ಲೇ ಇರ್ತಾರೆ. ಇಲ್ಲಿ ಎದುರುಗಡೆನೇ ಅವ್ರ ಶಾಸಕರ ಕಚೇರಿ ಇದೆ, IB ಇದೆ, ಮತ್ತು ಊರಲ್ಲಿ ಬಂದು ವಾಸ್ತವ್ಯ ಮಾಡ್ತಾರೆ. ನಮಗೇನು ಬೇಸಿಗೆ ಅಂತ ಕಾಣಿಸ್ತಾ ಇಲ್ಲ. ಎಲ್ಲ ಕೆರೆ ಕಟ್ಟೆಗಳೆಲ್ಲ ತುಂಬಿಸಿದ್ದಾರೆ, ಸ್ಪಂದಿಸ್ತಾರೆ. ವಾರದಲ್ಲಿ 2 ದಿವಸ 3 ದಿವಸ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಇರ್ತಾರೆ. ಕಾರ್ಯಕ್ರಮಗಳಿದ್ದಾಗ ಅಲ್ಲಿರ್ತಾರೆ, ಕಾರ್ಯಕ್ರಮ ಇಲ್ಲ ಅಂದರೆ TPನಲ್ಲೋ ಮತ್ತು ಪುರಿಗನಿ ಅವ್ರ ಸ್ವಂತ ನಿವೇಶನದಲ್ಲಿ ಇರ್ತಾರೆ. ಭೇಟಿ ಮಾಡ್ತಾರೆ. 10 ಮಾರ್ಕ್ಸು ಕೊಡ್ತೀವಿ ಸರ್. ಶಾಸಕರ ಬಗ್ಗೆ ಅಭಿವೃದ್ಧಿ ವಿಚಾರದಲ್ಲಿ 2 ಮಾತೇ ಇಲ್ಲ. ನೀವು ಸತ್ಯ ಶೋಧನೆ ಮಾಡಿದ್ರೂ ಚಿಂತೆ ಇಲ್ಲ. 100ಗೆ ಔಟ್ ಆಫ್ 100 ಸಾಹೇಬ್ರಿಗೆ ಮಾರ್ಕ್ಸ್ ಕೊಡ್ಬೋದು. ವಿರೋಧಿ ಕೆಲಸ ಎಲ್ಲ ಗ್ಯಾರಂಟಿಯಿಂದ ಈಗೇನು ಆಯ್ತಾ ಇಲ್ಲ. ಈಗೇನು ಅಭಿವೃದ್ಧಿ ಏನು ಆಯ್ತಾ ಇಲ್ಲ. ಗ್ಯಾರಂಟಿ ಅನ್ಕೋದೆಲ್ಲ ಸರ್ಕಾರ ಕೂತವ್ರೆ. ಈ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಈ ಮನೆ ಗ್ರಾಂಟು ಅದು ಇದು ಅಂತ ಬಂದಿದ್ದು ಯಾವುದೂ ಇಲ್ಲ. ಎಲ್ಲ ರಾಜ್ಯ ಸರ್ಕಾರದಲ್ಲಿ ನಿಂತೋಗೋದೆ, ಕೇಂದ್ರ ಸರ್ಕಾರದಲ್ಲಿ ಯಾವುದೂ ಬರ್ತಾ ಇಲ್ಲ. ಟೋಟಲ್ ಆಗಿ ಮಳವಳ್ಳಿ ಸರೌಂಡಿಂಗು ಯಾವುದೇ ಅಭಿವೃದ್ಧಿಗಳು ಏನೂ ಆಗ್ತಾ ಇಲ್ಲ. ಎಲ್ಲ ಅಂದರೆ ಎಲ್ಲ ಹಿಂದುಳಿದ ರೀತಿಲೇ ಇದೆ ಅಷ್ಟೇ. ನಗರಸಭೆ ಆಗುತ್ತೆ ಅಂದರು, ನಗರಸಭೆ ಆಗಲಿಲ್ಲ. ಇನ್ನೂ ಪುರಸಭೆಲೇ ಇದೆ. ಕೊಳ್ಳೇಗಾಲದ ಸ್ಟ್ರೆಂತ್ ಕಮ್ಮಿ ಇದ್ದರೂ ಕೂಡ ಅದು ನಗರಸಭೆ ಆಗೋಗಿದೆ. ಅಲ್ಲಿ ಮಳವಳ್ಳಿಲಿ ಸ್ಟ್ರೆಂತ್ ಇದೆ, ಒಳ್ಳೆ ನಾಯಕರುಗಳಿದ್ದಾರೆ. ಆದರೂ ಕೂಡ ಏನೂ ಅಭಿವೃದ್ಧಿನೂ ಆಗಿಲ್ಲ. ಯಾವುದೇ ರೀತಿ ಚೇಂಜಸ್ ಕೂಡ ಏನೂ ಆಗಿಲ್ಲ. ಮಳವಳ್ಳಿನೇ ಅಭಿವೃದ್ಧಿ ಕಾರ್ಯಕ್ಕೆ ಮುಂದಾಗಿ ನಿಂತ್ಕೊಂಡು ಅಭಿವೃದ್ಧಿ ಕೆಲಸ ಮಾಡ್ತಾ ಇರ್ತಾನೆ ಅಷ್ಟೇ. ಜನರ ಜೊತೆಲಿ ಸ್ವಲ್ಪ ಪ್ರೀತಿ ವಿಶ್ವಾಸದಲ್ಲಿ ಮಾತುಕತೆ ಆಡ್ತಾ ಇದ್ರು. ಅಭಿವೃದ್ಧಿ ಕೆಲಸದಲ್ಲಿ ಮಾತ್ರ ಅವ್ನು ಹಿಂದೆ ಬಿದ್ದಿಲ್ಲ. ಅಷ್ಟೊಂದು ಅಭಿವೃದ್ಧಿ ಮಾಡ್ತಾ ಇರ್ತಾನೆ. ಈಗ ತಂದಿರೋದು ಎಲ್ಲ ಊರಲ್ಲೂ ನೋಡಿ, ಬೇರೆ ಇದರಲ್ಲಿ MLA ಇದಕ್ಕಂತೇವೆ, ಇಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರನ್ನು ಇವನೇ ಒಂದೇವನು ಅಂತಲೇ ಹೇಳ್ತೀನಿ. ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಹೇಳ್ತೀವಿ. 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ MLA ಅವ್ರಿಗೆ? 10ಕ್ಕೆ 9 ಅಂತ ಇಟ್ಕೊಳ್ಳಿ. ಇದಿಷ್ಟು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಮತದಾರರ ಮನದಾಳದ ಮಾತಾಗಿರುವಂಥದ್ದು. ಮೀಸಲು ಕ್ಷೇತ್ರವಾದಂತಹ ಈ ಒಂದು ಕ್ಷೇತ್ರದಲ್ಲಿ ನರೇಂದ್ರ ಸ್ವಾಮಿ ಅವರು 3ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಈಗಾಗಲೇ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ. ಇನ್ನೂ ಕೂಡ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕಾಗಿದೆ ಎಂಬುದು ಬಹುತೇಕ ಜನರ ಅಭಿಪ್ರಾಯ ಆಗಿರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.